ಎಷ್ಟೊತ್ತೆ ಹೊಟ್ಟೆ ತುಂಬಾ ಹಸಿತಾ ಇದೆ, ತಿಂಡಿ ಬೇಗ ತಗೊಂಬಾ. ಅಯ್ಯೋ ಅಣ್ಣ, ನೀವಣ್ಣ ಕೂತ್ಕೊಳ್ಳಿ ಅಣ್ಣ. ಇಲ್ಲಿ ಅಣ್ಣ ಭಯಾನ ವಿನಯನ? ನಾನೇ ಕನ್ಫ್ಯೂಸ್ ಇದ್ದೀನಿ ಅಣ್ಣ, ಬೈದೊಳಗಿಂದ ವಿನಯ ಬರ್ತಾ ಇದೆ ಅಣ್ಣ. ಕೂತ್ಕೋ. ಥ್ಯಾಂಕ್ಸ್ ಅಣ್ಣ. ಇವತ್ ನಿನಗೆ 2 ದೋಸೆ ಅಷ್ಟೇ. ಯಾಕೋ? ಈ ಬೆಳ್ಳಿ ತಟ್ಟೆ ಆಚೆಯಿಂದ ಬಂದವ್ರಿಗಲ್ಲ, ಮನೆಯವ್ರಿಗೆ. ಇವರು ನಮ್ ಕಲಾವತಿ ಅತ್ತೆ, ಹೊಗಳಿದ್ರೆ ಸಾಕು ಫ್ಲಾಟ್ ಆಗ್ಬಿಡ್ತಾರೆ. ಹೌದು, ದೇವತೆ ಅಂತ ನಿಮ್ಮನ್ ಮನೇಲಿ ಇಟ್ಕೊಂಡು ಭೂಮಿ ಬೇರೆ ಯಾರನ್ನ ಹೊಗಳ್ತಾ ಇದ್ಲಲ್ಲ? ಏನೋ ಬುಟ್ಟ. ಯಾರನ್ನ ಹೊಗಳ್ತಾ ಇದ್ಲು? ಅವ್ರ ಹೆಸರು ಅದೇನೋ ಕಲಾವತಿನ? ಕರೆಕ್ಟ್. ಆದ್ರೆ ನಿಮ್ಮನ್ನ ಇಟ್ಕೊಂಡು ಅವ್ರ ಬಗ್ಗೆ ಮಾತಾಡಿದ್ದು ನಂಗೆ ಯಾಕೋ ಒಂಚೂರು ಇಷ್ಟ ಆಗ್ಲಿಲ್ಲಪ್ಪ. ಇನ್ನೇನ್ ಹೇಳ್ತಾ ಇದ್ಲು? ಅಯ್ಯೋ, 3 ವಾಲ್ಯೂಮ್ ಬುಕ್ ಬರಿಬಹುದು ಅಷ್ಟು ಹೇಳಿದ್ಲು. ಈ ಮನೇಲಿ ಯಾರಿಗ ಇಷ್ಟ ಆಗದೆ ಇದ್ರು ಪರವಾಗಿಲ್ಲ, ಆ ಮಾತಾಗಿ ಇಷ್ಟ ಆಗೋದ್ರೆ ಮುಗಿದ್ ಅದೇ ಫೈನಲ್ ಅಂದ್ಲು. ಅವ್ರಿಗಿಷ್ಟ ಆಗ್ತೀನೋ ಇಲ್ವೋ ಒಂದು ಗೊತ್ತಿಲ್ಲ. ಕ್ರೀಶ್, ಅಮ್ಮ ಬೇಡಮ್ಮ. ಏನ್ರಿ? ಆ ಕಲಾವತಿ ನಾನೇ. ಅಯ್ಯಯ್ಯೋ, ನೀವೇನಾ ಮಹಾತಾಯಿ? ಭೂಮಿಗೆ ಎಷ್ಟು ಧೈರ್ಯ ಇದ್ರೆ ನಿಮ್ ಕೈಲಿ ನಂಗೆ ಇತ್ತು ದೋಸೆ ಬಡಿಸ್ತಾ ಇದ್ದಾಳೆ? ಭೂಮಿ, ಏ ಭೂಮಿ, ನೀನ್ ಕೂತ್ಕೋ. ಏನ್ ಕ್ರಿಶ್? ಏನೂ ಇಲ್ಲ, ನೀನ್ ಸುಮ್ನೆ ಇರು. ನೀನ್ ತಿನ್ನಪ್ಪ, ನಿನಗೆ ನಾನು ಬಿಸಿ ಬಿಸಿ ದೋಸೆ ಮಾಡ್ಕೊಂಡ್ ಬರ್ತೀನಿ. ಸರಿ. ಆ ತುಪ್ಪನೂ ಹಾಕೊಂಬಂದ್ಬಿಡು. ಅಣ್ಣ, ನೀನು ಸಾಮಾನ್ಯದೋನಲ್ಲಣ್ಣ. ಹಿಂಗಿದ್ದಿದ್ದ ದೋಸೆ ನಂಗೆ ತುಪ್ಪಕ್ಕಂದ್ ದಬಾಕ್ಬಿಟ್ಟಲ್ಲಣ್ಣ. ಯಾವ್ದಾದ್ರು ಟೈಟ್ಲು ಕೊಡೋಣ ಅಂದ್ರೆ ಒಂಚೂರ್ ಕಮ್ಮಿ ಆಗ್ಬೋದು. ಬೇರೆ ಹುಡ್ಕು. ಭೂಮಿ, ಕ್ರಿಶ್ ಯಾರಿಗಿಷ್ಟ ಆದ್ನೋ ಇಲ್ವೋ, ನನಗ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗೋದ. ಹಾಗಂತ ಯಾರತ್ರ ಈಗ್ಲೇ ಹೇಳಕ್ ಹೋಗ್ಬೇಡ. ಕ್ರಿಶ್, ನಿಧಾನಕ್ಕೆ ತಿನ್ನು. 2 ಬಿಸಿ ಬಿಸಿ ದೋಸೆ ಮಾಡ್ಕೊಂಡ್ ಬರ್ತೀನಿ. ಪ್ರಾಬ್ಲಮ್.